ಹಲಗೂರು ಸಮೀಪ ಮಾರಗೌಡನಹಳ್ಳಿ ಸರ್ಕಾರಿ ಪ್ರೌಢಶಾಲೆಗೆ ಕೊಡುಗೆ ನೀಡಿದ ದಾನಿಗಳಿಗೆ ಅಭಿನಂದನಾ ಸಮಾರಂಭ ಶಾಲಾ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾಧಿಕಾರಿ ಡಾ. ಕುಮಾರ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಈ ಹಂತಕ್ಕೆ ಬಂದಿದ್ದೇನೆ. ಖಾಸಗಿ ಶಾಲೆಗಳ ವ್ಯಾಮೋಹ ಬಿಟ್ಟು ಸರ್ಕಾರಿ ಶಾಲೆಯಲ್ಲಿ ಓದಿ ಈ ಶಾಲೆಯ ಬಗ್ಗೆ ನನಗೆ ಸುಮಾರು ವರ್ಷಗಳಿಂದ ಗೊತ್ತಿದೆ. ಒಳ್ಳೆಯ ಫಲಿತಾಂಶ, ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ಶಿಸ್ತು. ಅಲ್ಲದೆ ಇದೇ ಶಾಲೆಯಲ್ಲಿ ಓದಿದ ಲಕ್ಷ್ಮೀ ಅಶ್ವಿನ್ ಗೌಡ ಹಾಗೂ ಅಭಿಷೇಕ್ ಗೌಡ ಇದೇ ಶಾಲೆಯಲ್ಲಿ ಓದಿದವರು. ನಾನು ಸುಮಾರು ದಿನಗಳಿಂದ ಈ ಶಾಲೆಗೆ ಬರಬೇಕೆಂದುಕೊಂಡಿದ್ದೆ. ನಾನು ಕೂಡ ಬಡ ಕುಟುಂಬದಲ್ಲಿ ಹುಟ್ಟಿ ಬಂದವನು ಎಂದನು. ಈ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥದ್ದು ಸುಮಾರು 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಅಂತ ಹೇಳಿದ್ರೆ, ಇಷ್ಟು ಸೌಲಭ್ಯಗಳಿದೆ ಅಂತ ಹೇಳಿದ್ರೆ ಇದಕ್ಕೆ ಬಹಳಷ್ಟು ಕಾರಣ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಎಷ್ಟು ಮುಖ್ಯರೋ ಇಲ್ಲಿ ಪಾಠ ಮಾಡ್ತಾ ಇರುವಂತ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಅಷ್ಟೇ ಮುಖ್ಯ. ಒಂದು ಶಾಲೆಗೆ ಒಳ್ಳೆ ಹೆಸರು ಬರಬೇಕಂದ್ರೆ ಅಲ್ಲಿರುವಂತ ಮಕ್ಕಳು ಯಾವ ಪ್ರತಿಭೆ ಇದೆ ಅಂತ ಗುರುತಿಸಿ ಆ ಪ್ರತಿಭೆಗೆ ತಕ್ಕನಾದಂತ ಒಂದು ಸ್ಥಾನವನ್ನ, ವೇದಿಕೆಯನ್ನ ಕೊಟ್ಟು ಆ ಪ್ರತಿಭೆಯನ್ನ ಹೊರ ತೆಗೆದು ಈ ಸಮಾಜಕ್ಕೆ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ, ಆದರ್ಶ ವ್ಯಕ್ತಿಯಾಗಿ ಕಳಿಸುವಂತ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಶಿಕ್ಷಕರು. ಅವರು ಆ ಪ್ರತಿಭೆಯನ್ನ ಹೊರ ತೆಗೆದ್ರೂ ಶಿಕ್ಷಕರೇ, ಹೊರ ತೆಗೆದೇ ಇದ್ರು ಶಿಕ್ಷಕರೇ. ಆದ್ರೆ ಈ ಶಾಲೆಯಲ್ಲಿ ವಿಶೇಷವಾಗಿ ಅವತ್ತು ಹಿಂದೆ ಕೆಲಸ ಮಾಡ್ತಾ ಇರುವಂತ ಪ್ರತಿಯೊಬ್ಬ ಶಿಕ್ಷಕರು, ನನಗೆ ಎಲ್ಲರೂ ಹೆಸರು ಹೇಳಿಕ್ ಹೋಗಲ್ಲ, ನಮ್ಮ ಎಸ್ ಸರ್ ಇದ್ದಾರೆ, ಸಂಪತ್ ಕುಮಾರ್ ಅವರಿದ್ದಾರೆ, ಎಲ್ಲರೂ ಇದ್ದಾರೆ. ಮತ್ತೆ ಈಗ ಕೆಲಸ ಮಾಡ್ತಾ ಇರುವಂತ ಎಲ್ಲ ಶಿಕ್ಷಕರು ಕೂಡ ಪ್ರತಿಯೊಬ್ಬರು ಕೂಡ ಅವ್ರ ಶಾಲೆಗೆ ದುಡಿದಿದ್ದಾರೆ. ಶಾಲೆಯ ಶಿಕ್ಷಕರಾದ ಬಸವರಾಜು ಮಾತನಾಡಿ, ನಮ್ಮ ಶಾಲೆ ಪ್ರಾರಂಭವಾಗಿ ಸುಮಾರು 27 ವರ್ಷವಾಯಿತು. ಮಂಡ್ಯ ಜಿಲ್ಲೆಯಲ್ಲಿ ಅಲ್ಲದೆ ಕರ್ನಾಟಕದಲ್ಲಿ ಉತ್ತಮ ಸರ್ಕಾರಿ ಶಾಲೆ. ನಮ್ಮ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಒಳ್ಳೆ ಹುದ್ದೆಯಲ್ಲಿದ್ದಾರೆ. ಸುಮಾರು 20 ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಿ ಮಕ್ಕಳು ಕುಳಿತುಕೊಂಡು ಓದಲು, ಊಟ ಮಾಡಲು ಅನುಕೂಲವಾಗುವ ನಿಟ್ಟಿನಲ್ಲಿ ದಾನಿಗಳು ಸಹಕರಿಸಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸಿದರು. ಅವರು ಹಾಕೊಟ್ಟಂತ ದಾರಿಯಲ್ಲಿ ಅನೇಕರು ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಸಕ್ಸಸ್ ಆದವರು ನಮ್ಮ ನಿಮ್ಮೆಲ್ಲರ ಪ್ರೀತಿ ಪಾತ್ರ ಅಭಿಷೇಕ್ ಗೌಡ ಅವರು 2020ರಲ್ಲಿ ಆದಿತ್ಯದಲ್ಲಿ 278 ಗಳಿಸಿ ಪ್ರಸ್ತುತವಾಗಿ ಅವರ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಅವರು ಐಎಎಸ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಸಾಧನೆ ಬೇಕಾ? ಒಂದು ಶಾಲೆ ಹುಟ್ಟುತ್ತೂ ಸಾರ್ಥಕ ಅನ್ನುವಂತ ರೀತಿಯಲ್ಲಿ ಈ ತರದ ದೊಡ್ಡ ಸಾಧನೆಗಳು ಮೂಡಿ ಬರ್ತಾ ಇದೆ. ಮುಂದಿನ ದಿನಗಳಲ್ಲೂ ಕೂಡ ಅದು ಕಂಟಿನ್ಯೂ ಆಗುತ್ತೆ ಎನ್ನುವಂತ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ, ಪ್ರಸ್ತುತವಾಗಿ ನಮ್ಮ ಶಾಲೆ SLC ಮತ್ತು NLSದಲ್ಲಿ ಅತ್ಯುತ್ತಮವಾದ ಒಂದು ಫಲಿತಾಂಶವನ್ನು ನೀಡ್ತಾ ಇದೆ. ಅದಕ್ಕೆ ಒಂದು ಇಂಬು ಕೊಡುವಂತೆ ಕಳೆದ ಸ್ವತಂತ್ರ ದಿನಾಚರಣೆಯಲ್ಲಿ ನಂತರ ದಾನಿಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಶ್ರೀನಿವಾಸ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಉಮಾ, ಎಸ್ಟಿಎಂಸಿ ಅಧ್ಯಕ್ಷರಾದ ನಂದೀಶ್, ಮುಖ್ಯ ಶಿಕ್ಷಕರಾದ ಶಕುಂತಲಾ, ಜವರೇಗೌಡ, ಸಿದ್ಧಾಚಾರಿ, ನಿವೃತ್ತ ಶಿಕ್ಷಕ ದೇವರಾಜು, ಉಪನ್ಯಾಸಕ ಪುಟ್ಟಸ್ವಾಮಿ, ಸಂಪತ್ ಕುಮಾರ್ ಹಾಜರಿದ್ದರು.